ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತೆಲ್ಲ ಕಿಚನ್ ಕ್ಲೀನಿಂಗ್, ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಎಲ್ಲ ಪಾತ್ರೆ ಕೆಳಗಡೆ ಇಳಿಸಿದ್ದೀವಿ. ಅರ್ಧ ತೊಳೆದಿಟ್ಟಿದ್ದೀವಿ. ಬೇಡದೇ ಇಡವು ಹಿಂಗರ್ಸಿ ಇಟ್ಟಿದ್ದೀವಿ ಅಲ್ಲಿ ಬೇಡ ಅಂತ. ಈ ಪಾತ್ರೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಬಟ್ಟೆಗಳೆಲ್ಲ ಮಡಚಿಟ್ಟಿದ್ದೀವಿ. ಆಮೇಲೆ ಮತ್ತೆ ಕ್ಲೀನ್ ಮಾಡಬೇಕು. ಕಿಚನ್ ಕ್ಲೀನಿಂಗ್ದು ಅರ್ಧ ಪಾತ್ರೆ ಇಲ್ಲ ಆಯಿತು, ಇನ್ನು ತೊಳೆಯೋದಿಷ್ಟ ಐತೆ ಫ್ರೆಂಡ್. ನೋಡಿ ಯಾವ ಥರ ಇದೆ ಅಡುಗೆ ಮನೆ. ಕ್ಲೀನ್ ಮಾಡೋಕ್ಕೆ ಬಾದೆ. ಗಂಡು ಮಕ್ಕಳಿಗೆ ಕಷ್ಟ ಅಲ್ಲ, ಹಬ್ಬಗಳು ಬಂದರೆ ಅದಕ್ಕಿಂತ ಡಬಲ್ ಕಷ್ಟ ಹೆಣ್ಮಕ್ಳಿಗೆ. ಆಯಿತಾ ಉಜ್ಜಿದ್ದು ಎಲ್ಲ ಕ್ಲೀನಿಂಗ್ ಮಾಡೋಷ್ಟು ಸಾಕಾಗೋಯಿತು. ನನಗೂ ಧೂಳೆಲ್ಲ ಉದಿಸಿ ದಿನವೇ ಇನ್ಫೆಕ್ಷನ್ ಆಗಿ ಮೈಗೆ ಹುಷಾರಿಲ್ದ್ರೆ ಆಗ್ಬಿಟ್ಟಿತ್ತು. ನಾಳೆನೇ ಹಬ್ಬ, ನಾಳೆನೇ ವರಲಕ್ಷ್ಮಿ ಹಬ್ಬ. ಎಲ್ಲ ಕ್ಲೀನಿಂಗು ನಡೀತಾ ಐತೆ. 3/4% ತೊಳೆದು ಗೊಬ್ಬರ ಹಾಕಿದ್ದೀನಿ, ಇನ್ನೂ ಐತೆ. ಇವೆಲ್ಲ ಜೋಡಿಸ್ಬೇಕು, ಮೇಲೆ ಜೋಡಿಸ್ಬೇಕು. ಇನ್ನು ಇವೆಲ್ಲ ಜೋಡಿಸೋದೈತೆ, ಇನ್ನು ಎಷ್ಟು ಕ್ಲೀನ್ ಮಾಡೋದೈತೆ. ಏನದು ಸ್ಟಿಕ್ಕರ್ಸ್? ಏನರಲ್ಲಿ ತರಿಸಿರೋದು? ಫ್ಲಿಪ್ಕಾರ್ಟ್ ಆಗಲ್ಲ. ಇವು ನೀನು ಆಡ್ತೀಯಲ್ಲ. ಅದೇನು ಸ್ಟಿಕ್ಕರ್ಸ್ ಅವು? ಎಷ್ಟಿಷ್ಟೇ ಆಫ್ ಮಾಡಲು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ತಾಯಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇವತ್ತು ಸಿಂಪಲ್ಲಾಗಿ ವರಲಕ್ಷ್ಮಿ ಹಬ್ಬ ಈ ಥರ ಮಾಡಿ ಈ ವರ್ಷ ಮುಗಿಸಿದ್ದೀನಿ. ನಿಮ್ಮ ಮನೇಲೆಲ್ಲ ಹೇಗೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೋಚನ್, ಹ್ಯಾಪಿ ವರಲಕ್ಷ್ಮಿ ಹಬ್ಬ. ಸಾಂಬ್ರಾಣಿ ಹಾಕಿದ್ದೀನಿ ಮನೆಯೆಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ಎಲ್ಲ ಹೇಗೆ ಮಾಡಿದ್ರಿ? ಎಲ್ಲ ಚೆನ್ನಾಗಿ ಮಾಡಿದ್ರಾ ವರಲಕ್ಷ್ಮಿ ಹಬ್ಬ? ನಮ್ಮದು ನಮ್ಮ ಮನೇಲೆಲ್ಲ ಆಯಿತು. ಸಿಂಪಲಾಗಿ ಈ ಸತಿ ನಂಗೆ ಮೈಗೆ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೆ ಸಿಂಪಲಾಗಿ ನಂಗೆ ಕೈಯಲ್ಲಿ ಆದಷ್ಟು ಮಾತ್ರ ಮಾಡಿದ್ದೀನಿ. ಆ ದೇವ್ರು ಇನ್ನೂ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ನಾನು ಚೆನ್ನಾಗಿ ಕಾಪಾಡಲಿ. ಮುಂದಿನ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸಿ. ಬಾಯ ನಾನು ಎಕ್ಸದ್ನ ಮತ್ತೆ ಏನು ಸಮಾಚಾರ? ನೋಡಿ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬ ಅಂತೇಳಿ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಸತಿ ಮುಖವಾಡ ಏನೂ ಇಟ್ಟಿಲ್ಲ, ಹಂಗೆ ಮಾಡಿದ್ದೀನಿ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಕಮೆಂಟ್ ಮೂಲಕ ತಿಳಿಸಿ. ರಾಯರು
ಮನೆ ತುಂಬ ಸಾಂಬ್ರಾಣಿ ಅದು ಹೊಗೆ ತುಂಬೋಗ್ಬಿಟ್ಟಿದೆ, ಅದಕ್ಕೇ ಎಲ್ಲರಿಗೂ ಲಕ್ಷ್ಮೀ ದೇವಿ ಎಲ್ಲರ ಮನೆಗೂ ಬಂದು ಎಲ್ಲರನ್ನೂ ಆಶೀರ್ವಾದ ಮಾಡಲಿ. ಓಕೆನಾ? ನೋಡ್ಕೊಂಡು ಆವಾಗ ಒರೆಸ್ಕೊಂತೀವಿ. ನೋಡ್ರಿ ಸಾಂಬ್ರಾಣಿದು ಅದೇ ನಿಂತ್ಕೋ ಬಾ. ಪೂಜೆ ಎಲ್ಲ ನಮ್ಮ ಮನೆಯಲ್ಲಿ ಮುಗಿಸಿ ನಾವು ಮಕ್ಕನ ಮನೆಗೆ ಹೋದ್ವಿ. ಅವ್ರ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡಿದರು, ಅಷ್ಟು ಕರೆದಿದ್ರು ನಮ್ಮನ್ನು. ಹೋಗಿ ಅವ್ರ ಮನೇಲಿ ಇದು ವಿಡಿಯೋ ಇದು ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಈ ಸತಿ ವರಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ದೊಡ್ಡ ಮನೆಯಲ್ಲಿ ನಮ್ಮ ರಿಲೇಷನ್ನು ಸಂಬಂಧ ಅಕ್ಕ ಅನ್ನೋದಕ್ಕಿಂತ ಅವರು ಸಂಬಂಧದವರು ಅಷ್ಟಾಗಲ್ಲ, ಹೊರಗಿನವರೇ ನನಗೆ ಅಕ್ಕ ಅಮ್ಮ ಆ ಥರ ಅವರು. ನನ್ನ ಎಲ್ಲ ಕಷ್ಟ ಸುಖನೂ ನಾನು ಆ ಅಕ್ಕ ಹತ್ರನೇ ಹೇಳ್ಕೊಳ್ಳೋದು. ನಮ್ಮ ಸಂಬಂಧಿಕರ ಹತ್ರ ಹೇಳ್ಕೊಂಡ್ರೆ ಒಂಥರ ಆಡಿಕೊಂಡು ನಗೆಯೋ ಥರನೂ ಇದು ಮಾಡ್ತಾರೆ. ಆದರೆ ನನಗೆ ನಮ್ಮ ರಿಲೇಷನ್ನು ನಮ್ಮ ಸಂಬಂಧಕ್ಕಿಂತ ಹೆಚ್ಚಾಗಿ ಆ ಅಕ್ಕ ನನ್ನ ತುಂಬ ಪ್ರೀತಿ ಮಾಡ್ತಾರೆ. ನನಗೂ ಅಷ್ಟೇ ಅವರಂದರೆ ತುಂಬ ಇಷ್ಟ. ಅಕ್ಕನೂ ಹೌದು, ಫ್ರೆಂಡು ಹೌದು, ತಾಯಿನೂ ಹೌದು. ಅವರು ನನಗೆ ತುಂಬಾ ಇಷ್ಟ ಅವರಂದರೆ. ಹೋಗಿ ಅವ್ರ ಮನೇಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಊಟ ಮಾಡು ಅಂದರು. ಊಟ ಮಾಡಿಕೊಂಡು ಮತ್ತು ಲಕ್ಷ್ಮೀನೆಲ್ಲ ನೋಡಿಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿ ಖುಷಿಯಾಗಿ ಬಂದ್ವಿ. ಇವರೇ ಅಕ್ಕ ಪದ್ಮಕ್ಕ ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಅವ್ರನ್ನೂ. ನಂಗೆ ಏನೇ ಕಷ್ಟ ಎಲ್ಲರೂ ನಾನು ಫಸ್ಟು ನಮ್ಮ ತಾಯಿ ಥರ ಅಂತ ನೆನೆಸಿ ನಾನು ಇವ್ರ ಹತ್ರನೇ ನಾನು ತುಂಬ ಹೇಳೋದು. ನಮಗೆ ಏನೋ ಅಕ್ಕ ಅಂತಿದ್ರೆ ಇವ್ರನ್ನ ನಮ್ಗೆ ಮುಂದಿನ ಜನ್ಮದಲ್ಲಿ ಅಕ್ಕ ಆಗ್ಬಿಟ್ಲಿ ಅಂತ ನಾನು ಅಂದ್ಕೊಳ್ತೀನಿ. ನಂಗೆ ಅಷ್ಟು ತುಂಬ ಇಷ್ಟ ಇವರಂದರೆ. ಮತ್ತು ಏನೇ ಕಷ್ಟ ಬರಲಿ, ನನಗೆ ಏನೇ ಇದಾಗಲಿ, ನಾನು ಫಸ್ಟ್ ಹೇಳ್ಕೊಳ್ಳೋದೇ ಇವ್ರ ಹತ್ರ. ಅವತ್ತು ವರಲಕ್ಷ್ಮಿ ಹಬ್ಬದ ದಿವಸ ನನಗೆ ತುಂಬ ಫೀಲ್ ಆಗಿತ್ತು. ಹಿಂದಿನ ದಿವಸ ಬಿದ್ದು ಕೈ ಏಟಾಗಿ ಕತ್ಲಿಸೋಕ್ಕೂ ಸಹ ಆಗ್ತಿರ್ಲಿಲ್ಲ. ಆದ್ರೂ ಅವ್ರು ಕರೆದ್ರು ನಾನು ಒಂದೇ ಒಂದು ಕಾರಣಕ್ಕೆ ಇಲ್ಲ ಅಂದಿರ ಹೋಗಿದ್ದೀನಿ. ನನಗೆ ತುಂಬಾ ಖುಷಿ ಆಯಿತು ಅಲ್ಲೆಲ್ಲ ಹೋಗಿ ನೋಡಿದ್ದಕ್ಕೆ. ಆ ಅಕ್ಕನಂದು ನೋಡಿದ್ದಕ್ಕೆ ನಂಗೆ ಇನ್ನೂ ತುಂಬಾ ಖುಷಿ ಆಯಿತು. ನೋಡಿಕೊಂಡು ಎಲ್ಲ ಅವ್ರ ಮನೆಯಿಂದ ಅರ್ಶಿನ ಕುಂಕುಮ ತೊಗೊಂಡು ಬಂದು ನಮ್ಮ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿ ಮಂಗಳಾರತಿ ಕೊಟ್ಟರು. ತೀರ್ಥ ಎಲ್ಲ ತೊಗೊಂಡು ಎಲ್ಲಾನು